ಸಿದ್ದರಾಮಯ್ಯನವರಂತೂ ಇದನ್ನು ಲೀಡರ್ಶಿಪ್ ತುಂಬಿಟ್ಟಿದ್ದಾರೆ. ಈಗಾಗಲೇ ಒಮ್ಮೆ ದಿಲ್ಲಿ ತನಕ ಹೋಗ್ಬಿಟ್ಟು ಹಲವು ಸಲ ಹೋಗಿ ಮನಗಾಣಿಸಿ ನಮ್ಮ ಮುಂದಿನ ಹಣಕಾಸಿನ ಯೋಜನೆಯಲ್ಲಿ ಆದರೂ ಹೆಚ್ಚು ಮಾಡಿರಿ, 60-40 ಮಾಡಿರಿ, 60 ಅಥವಾ 50-50 ಮಾಡಿರಲು ಬೇಡಿಕೆಗಳು ಇಡ್ತಾ ಇದ್ದಾರೆ. ಇವರೆಲ್ಲರೂ ಒಂದೇ ರೀತಿಯಾಗಿ ಕೇಳ್ತಾ ಇದ್ದಾರೆ. ಇವೆಲ್ಲ ರಾಜ್ಯದವರು ಈಗ ಹೇಳ್ತೀನಿ ನಿಮಗೆ, ಯಾರಾದರೂ ಬೇಡಿಕೆ ಹೇಳ್ತಾರೆ ನಮ್ಗೆ ಡೆವಲಪ್ಮೆಂಟ್ ಮಾಡೋದು ಹೆಂಗೆ, ನೀವೇನೋ ಸಾಲ ಕೊಡ್ತೀರಿ, ಸಾಲ ಇಲ್ಲ ಅಂತ ಬಿಟ್ಟಿಲ್ಲ ಸರ್ಕಾರ, ಮತ್ತು ರಿಫಂಡ್ ಆಗಬೇಕಲ್ಲ, ಅದು ಬೇಡ, ನಮಗೆ ನೀವು ಏನು ಮಾಡ್ರಪ್ಪ ನಮ್ಮ ಪಾಲು ನಮಗೆ ಕೊಡಿ, ನಾವು ಏನು ರಾಜ್ಯ ಡೆವಲಪ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ತೀವಿ ಅನ್ನೋಂಥ ಬೇಡಿಕೆ ನಡೀತಾ ಇದ್ದಾರೆ. ಅಂದ್ರೆ ಈಗಾಗಲೇ GST ಇದಾಗೆ ಭಾಳಷ್ಟು ಹೊಡೆದು ಬರ್ತಾ ಇದೆ ಅಂತ ಹೇಳಿದಲ್ಲ. ಜೊತೆಗೆ ಇನ್ನಷ್ಟು ಮೊದಲೇನಿತ್ತು ವ್ಯಾಟ್ ಇತ್ತು, ವ್ಯಾಟ್ ಮೂಲಕ ಅಷ್ಟು ಈ ಪ್ರಮಾಣದಲ್ಲಿ ಲಾಸ್ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಅದು ಜಾಗದಾಗ ಈ ಒಂದು GST ಇತ್ತಂತ ನಮಗೆಲ್ಲ ಅನುಕೂಲ ಮಾಡಬೇಕಪ್ಪ, ಎಲ್ಲರೂ ಜನಕ್ಕೆ ಅನುಕೂಲ ಆಗುತ್ತೆ ಮಾಡಿದ್ರಿ. ಆದರೆ ಇದರಿಂದ ಜನಕ್ಕೆ ಅನುಕೂಲ ಆಗಲಿಲ್ಲ ಮತ್ತು ರಾಜ್ಯಗಳಿಗೂ ಅನುಕೂಲ ಆಗಲಿಲ್ಲ. ಸೆಂಟ್ರಲ್ಗೆ ಬಂದು ಸಾಕಷ್ಟು ಫಂಡ್ ಬರಬೇಕಾಗಿತ್ತು ಮತ್ತು ಫಂಡ್ ಅದು ಸಹಿತ ಅನೇಕ ಯೋಜನೆಗಳು ಘೋಷಣೆ ಮಾಡಿದ್ದು ಸಾಕಷ್ಟು ಕೇಂದ್ರ ಸರ್ಕಾರ. ಇಲ್ಲಿವರೆಗೆ ಯಾವ ಯೋಜನೆಯೂ ಪೂರ್ಣ ಪ್ರಮಾಣದ ಯಶಸ್ವಾಗಿಲ್ಲ. ಬಟ್ ಹೆಚ್ಚು ಅದರ ದುಡ್ಡೆಲ್ಲ ಎಲ್ಲಿ ಹೋಯ್ತಪ್ಪ ಅಂದ್ರೆ ಅಡ್ವರ್ಟೈಸ್ಮೆಂಟ್ಗಳಿಗೆ ಹೋದವು ಅಂತ. ಯಾವುದೇ ಯೋಜನೆ ತೆಗೆದುಕೊಂಡು ನಾವು ಆ ದುಡ್ಡು ಹಾಕೋದು, ಅಡ್ವರ್ಟೈಸ್ ಸಾಕಷ್ಟು ಮಾಡಿಕೊಡೋದು, ದುಡ್ಡಲ್ಲಿ ಉಪಯೋಗ ಆಗೋದಿಲ್ಲ. ಒಂದು 100 ರೂಪಾಯಿದಲ್ಲಿ 40-50%, 1 ರೂಪಾಯಿದಲ್ಲಿ 40-50% ಅಡ್ವರ್ಟೈಸ್ಗೆ ಹೋಯಿತು ಮತ್ತು ಕೆಲಸ ಆಗಿಲ್ಲ. ಇವತ್ತು ಉದಾಹರಣೆ ನಿಮ್ಗೆ ಹೇಳೋದಪ್ಪ ಅಂತಂದ್ರೆ ಸ್ಮಾರ್ಟ್ ಸಿಟಿ ಮಾಡ್ತೀನೋ ಶುರು ಮಾಡೋದು. ಯಾವುದಾದ್ರು ಒಂದರ ಆಗಿದೆ ಇಲ್ಲಿವರೆಗೆ ಸ್ಮಾರ್ಟ್ ಸಿಟಿ ನಡೆದ ಪ್ರಯತ್ನ ನಡೆದೇ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಯೋಜನೆ ಒಂದಲ್ಲ ಎರಡಲ್ಲ, 100 ಕೋಟಿ 1000 ಕೋಟಿ ಘೋಷಣೆ ಮಾಡೋದು, ಪ್ರಚಾರ ಮಾಡ್ಕೊಳ್ಳೋದು, ಎಲೆಕ್ಷನ್ ಆಡಿಸೋದು, ಎಲೆಕ್ಷನ್ ಮತ್ತೆ ಹೇಳೋದು. ಪ್ರತಿಯೊಂದು ರಾಜ್ಯಕ್ಕೂ ಹೋಗಿ ನಿಮ್ಮ ನಾವು ಸ್ವಾವಲಂಬಿ ಮಾಡ್ತೀವಿ, ಇಷ್ಟು ಕೊಡ್ತೀವಿ ಮತ್ತು ಅದಕ್ಕೆಲ್ಲ ಪ್ಯಾಕೇಜ್ ಕೊಡ್ತೀವಿ,